ಎಲ್ಲರಿಗೂ JK ಬ್ರೈನ್ ಬೂಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಡಿಯೋ ಕೊನೆವರೆಗೂ ನೋಡಿ. ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ರಶ್ನೆ 1. ಭಾರತ ಸಂವಿಧಾನದ ಅನುಚ್ಛೇದ ನಮ್ಮನ್ನು ಸಂವಿಧಾನದ ಆತ್ಮ ಎಂದು ಹೇಳುತ್ತಾರೆ. ಎ. ಅನುಚ್ಛೇದ 32, ಬಿ. ಅನುಚ್ಛೇದ 19, ಸಿ. ಅನುಚ್ಛೇದ 14, ಡಿ. ಅನುಚ್ಛೇದ 15. ಸರಿ ಉತ್ತರ ಎ. ಅನುಚ್ಛೇದ 32. ಪ್ರಶ್ನೆ 2. ಯಾರು ರಾಜ್ಯಸಭೆಯ ಚೇರ್ಮನ್ ಆಗಿ ಕಾರ್ಯನಿರ್ವಹಿಸುತ್ತಾರೆ? ಎ. ರಾಷ್ಟ್ರಪತಿ, ಬಿ. ಉಪರಾಷ್ಟ್ರಪತಿ, ಸಿ. ಪ್ರಧಾನಮಂತ್ರಿ, ಡಿ. ಸ್ಪೀಕರ್. ಸರಿ ಉತ್ತರ ಬಿ. ಉಪರಾಷ್ಟ್ರಪತಿ. ಪ್ರಶ್ನೆ 3. ಮಂತ್ರಿಮಂಡಲ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ? ಎ. ಮುಖ್ಯ ಕಾರ್ಯದರ್ಶಿ, ಬಿ. ರಾಜ್ಯಪಾಲ, ಸಿ. ವಿಧಾನಸಭೆಯ ಸ್ಪೀಕರ್, ಡಿ. ಮುಖ್ಯಮಂತ್ರಿ. ಸರಿ ಉತ್ತರ ಡಿ. ಮುಖ್ಯಮಂತ್ರಿ. ಪ್ರಶ್ನೆ 4. ಎಷ್ಟು ವರ್ಷ ವಯಸ್ಸಾಗುವ ತನಕ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಹುದ್ದೆ ಹೊಂದಿರುತ್ತಾರೆ? ಎ. 62 ವರ್ಷ, ಬಿ. 70 ವರ್ಷ, ಸಿ. 65 ವರ್ಷ, ಡಿ. 60 ವರ್ಷ. ಸರಿ ಉತ್ತರ ಸಿ. 65 ವರ್ಷ. ಪ್ರಶ್ನೆ 5. ಮೂಲಭೂತ ಹಕ್ಕುಗಳ ರಕ್ಷಕ ಎಂದು ಯಾವುದನ್ನು ಕರೆಯಲಾಗುತ್ತದೆ? ಎ. ರಾಜ್ಯ ಸರ್ಕಾರ, ಬಿ. ಸುಪ್ರೀಂ ಕೋರ್ಟ್, ಸಿ. ಕೇಂದ್ರ ಸರ್ಕಾರ, ಡಿ. ಯಾವುದೂ ಅಲ್ಲ. ಸರಿ ಉತ್ತರ ಬಿ. ಸುಪ್ರೀಂ ಕೋರ್ಟ್. ಪ್ರಶ್ನೆ 6. ಭಾರತದ ಆರ್ಥಿಕ ಭದ್ರತೆಗೆ ಗಂಡಾಂತರ ಒದಗಿದಾಗ ರಾಷ್ಟ್ರಪತಿಯವರು ಈ ಅನುಚ್ಛೇದನ ಅನ್ವಯ ತುರ್ತು ಪರಿಸ್ಥಿತಿ ಘೋಷಿಸಬಹುದು? ಎ. ಅನುಚ್ಛೇದ 354, ಬಿ. ಅನುಚ್ಛೇದ 360, ಸಿ. ಅನುಚ್ಛೇದ 353, ಡಿ. ಅನುಚ್ಛೇದ 352. ಸರಿ ಉತ್ತರ ಬಿ. ಅನುಚ್ಛೇದ 360. ಪ್ರಶ್ನೆ 7. ಲೋಕಸಭಾ ಸದಸ್ಯನಾಗಲು ಕನಿಷ್ಠ ವಯಸ್ಸು ಎಷ್ಟು ಆಗಿರಬೇಕು? ಎ. 25 ವರ್ಷ, ಬಿ. 30 ವರ್ಷ, ಸಿ. 40 ವರ್ಷ, ಡಿ. ಯಾವುದೇ ವಯಸ್ಸಿನ ಮಿತಿ ಇಲ್ಲ. ಸರಿ ಉತ್ತರ ಎ. 25 ವರ್ಷ. ಪ್ರಶ್ನೆ 8. ಕ್ಷಮಾದಾನ ನೀಡುವ ರಾಷ್ಟ್ರಪತಿಯ ಅಧಿಕಾರವನ್ನು ಸಂವಿಧಾನದ ಯಾವ ಅನುಚ್ಛೇದ ಒಳಗೊಂಡಿದೆ? ಎ. ಅನುಚ್ಛೇದ 73, ಬಿ. ಅನುಚ್ಛೇದ 72, ಸಿ. ಅನುಚ್ಛೇದ 78, ಡಿ. ಅನುಚ್ಛೇದ 75. ಸರಿ ಉತ್ತರ ಬಿ. ಅನುಚ್ಛೇದ 72. ಪ್ರಶ್ನೆ 9. ರಾಷ್ಟ್ರಪತಿ ಅವರು ಲೋಕಸಭೆಯನ್ನು ಯಾರ ಶಿಫಾರಸ್ಸಿನ ಮೇರೆಗೆ ವಿಸರ್ಜಿಸಬಹುದು? ಎ. ಪ್ರಧಾನಮಂತ್ರಿಗಳು, ಬಿ. ಲೋಕಸಭೆ, ಸಿ. ರಾಜ್ಯಸಭೆ, ಡಿ. ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು. ಸರಿ ಉತ್ತರ ಎ. ಪ್ರಧಾನಮಂತ್ರಿಗಳು. ಪ್ರಶ್ನೆ 10. ಈ ಕೆಳಗಿನವುಗಳಲ್ಲಿ ಯಾವುದು ಅಖಿಲ ಭಾರತ ಸೇವೆ ಅಲ್ಲ? ಎ. ಭಾರತೀಯ ಪೊಲೀಸ್ ಸೇವೆ, ಬಿ. ಭಾರತೀಯ ಅರಣ್ಯ ಸೇವೆ, ಸಿ. ಭಾರತೀಯ ವಿದೇಶಿ ಸೇವೆ, ಭಾರತೀಯ ಆಡಳಿತಾತ್ಮಕ ಸೇವೆ. ಸರಿ ಉತ್ತರ ಸಿ. ಭಾರತೀಯ ವಿದೇಶಿ ಸೇವೆ. ಪ್ರಶ್ನೆ 11. ನಮ್ಮ ದೇಶದ ಸಂಸದೀಯ ರೂಪದ ಸರ್ಕಾರ ಈ ದೇಶದಿಂದ ಆಯ್ದುಕೊಳ್ಳಲಾಗಿದೆ? ಎ. ಭಾರತ, ಬಿ. ಇಟಲಿ, ಸಿ. ಜರ್ಮನಿ, ಡಿ. ಯುನೈಟೆಡ್ ಕಿಂಗ್ಡಮ್. ಸರಿ ಉತ್ತರ ಡಿ. ಯುನೈಟೆಡ್ ಕಿಂಗ್ಡಮ್. ಪ್ರಶ್ನೆ 12. ಭಾರತದ ಅಟಾರ್ನಿ ಜನರಲ್ ಅವರನ್ನು ಯಾರು ನೇಮಕ ಮಾಡುತ್ತಾರೆ? ಎ. ರಾಷ್ಟ್ರಪತಿ, ಬಿ. ಉಪರಾಷ್ಟ್ರಪತಿ, ಸಿ. ಭಾರತದ ಶ್ರೇಷ್ಠ ನ್ಯಾಯಾಧೀಶರು, ಡಿ. ಪ್ರಧಾನಮಂತ್ರಿ. ಸರಿ ಉತ್ತರ ಎ. ರಾಷ್ಟ್ರಪತಿ. ಪ್ರಶ್ನೆ 13. ಜಗತ್ತಿನ ಪ್ರಥಮ ಲಿಖಿತ ಸಂವಿಧಾನ ಯಾವ ದೇಶಕ್ಕೆ ಸೇರಿದ್ದು? ಎ. ಅಮೆರಿಕ, ಬಿ. ಜರ್ಮನಿ, ಸಿ. ಭಾರತ, ಡಿ. ಇಟಲಿ. ಸರಿ ಉತ್ತರ ಎ. ಅಮೆರಿಕ. ಪ್ರಶ್ನೆ 14. ಭಾರತದ ಉಪರಾಷ್ಟ್ರಪತಿ ಅವರು ಯಾರಿಂದ ಆರಿಸಲ್ಪಡುತ್ತಾರೆ? ಎ. ಲೋಕಸಭೆ, ಬಿ. ರಾಜ್ಯಸಭೆ ಸದಸ್ಯರು, ಸಿ. ಲೋಕಸಭೆ ಮತ್ತು ರಾಜ್ಯಸಭೆ ಸದಸ್ಯರು, ಡಿ. ಮೇಲಿನ ಯಾರೂ ಅಲ್ಲ. ಸರಿ ಉತ್ತರ ಸಿ. ಲೋಕಸಭೆ ಮತ್ತು ರಾಜ್ಯಸಭೆ ಸದಸ್ಯರು. ಪ್ರಶ್ನೆ 15. ಈ ಕೆಳಗಿನ ಯಾವ ಹಕ್ಕು ಮೂಲಭೂತ ಹಕ್ಕಾಗಿ ಇರುವುದಿಲ್ಲ? ಎ. ಸಮಾನತೆ ಹಕ್ಕು, ಬಿ. ನೌಕರಿಯ ಹಕ್ಕು, ಸಿ. ಸ್ವಾತಂತ್ರ್ಯದ ಹಕ್ಕು, ಡಿ. ಶೋಷಣೆಯ ವಿರುದ್ಧದ ಹಕ್ಕು.
ಸರಿ ಉತ್ತರ ಬಿ, ನೌಕರಿಯ ಹಕ್ಕು. ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.